ಸೊ ದಿಸ್ ಈಸ್ ಅವರ್ ಡ್ರೈವ್ ವೇ. ಇಲ್ಲಿ ನಾವು ಫಸ್ಟ್ ಬಂದಾಗ ಹೆಂಗಿತ್ತು ಅಂದರೆ ಆ ಥರ ಇತ್ತು ಕಳೆ. ಓಕೆ, ಬುಲ್ಡೋಸರೆಲ್ಲ ಹೊಡಿಸಿ ಡಿಸ್ಟರ್ಬ್ ಮಾಡಿ, ಡಿಸ್ಟರ್ಬ್ಡ್ ಲೊಕೇಶನ್ ಕೈಂಡ್ ಆಫ್ ಪ್ಲಾಂಟ್ಸ್ ಆರ್ ದೇರ್, ಸಮ್ ಥಾನೀಸ್, ಆಲ್ ಸಚ್ ಥಿಂಗ್ಸ್. ಈ ಕಡೆ ಸ್ವಲ್ಪ ದನನೂ ಮೇಯ್ತಾ ಇತ್ತು, ಅದಕ್ಕೆ ಸ್ವಲ್ಪ ಕಾಂಗ್ರೆಸ್ ಗ್ರಾಸ್ ಎಲ್ಲ ಜಾಸ್ತಿ ಇತ್ತು ಇಲ್ಲೆಲ್ಲ, ಆ ಥರ ಲೈಕ್ ದಟ್, ಲ್ಯಾಂಟಾನಾ ಆ್ಯಂಡ್ ಆಲ್. ಸೊ ವಾಟ್ ವಿ ಡನ್, ಆ್ಯಂಡ್ ದೆನ್ ಕೋಕೋನಟ್ ಟ್ರೀಸ್ ಆರ್ ಆಲ್ ಡೈಯಿಂಗ್ ಬಿಕಾಸ್ ನೋ ನ್ಯೂಟ್ರಿಷನ್. ಅಲ್ಲಿ ಕಾಣುತ್ತಲ್ಲ ಒಂದು ಸತ್ತೋಗಿದೆ. ಹಾಂ, 2 are dead. Others are not looking happy and not yielding much. That is the starting point. Then what we have done, ಡ್ರೈವೇ ಅಟ್ರಾಕ್ಟಿವ್ ಮಾಡೋಕ್ಕೆ ಅಂಥೇಳಿ ಆ ಕಡೆ ಈ ಕಡೆ ಬೀಡ್ಸ್ ಎಲ್ಲ ಕ್ಲಿಯರ್ ಮಾಡಿ, ಇಲ್ಲಿ some colocaceas have been planted on the side. Okay, 2 colors of colocasia. Dracaena also. Dracaena also cutting ಹಾಕಾಯಿತು. ಇವೆಲ್ಲ some of the ones they have extra and which are hardy I selected. ಸೊ ಇದೆಲ್ಲ ಆ್ಯಕ್ಚುಲಿ ಸರಿಯಾಗಿ ನಡಲೂ ಇಲ್ಲ, ಹಾಗಂಗೆ ಒಂಚೂರು ಇದನ್ನೆಲ್ಲ ಸ್ಕ್ರೇಪ್ ಮಾಡಿ ಗಡ್ಡೆ ಇಟ್ಟಿದ್ದಷ್ಟೇ ಮಳೆ ಬರೋ ಟೈಮಲ್ಲಿ. ಅಲ್ಲೆಲ್ಲ ಬೇರು ಬಿಟ್ಕೊಂಡು ಚೆನ್ನಾಗೇ ಬಂದಿದೆ. ಓಕೆ, ಸೊ ದ ಬೌಂಡ್ರಿ ಈಸ್ ಕವರ್ಡ್ ವಿತ್ ಆಲ್ ದೀಸ್. ಇಟ್ಸ್ ಆಲ್ ವೆರಿ ನೈಸ್. ಒಂದು ವರ್ಷ ಮಳೆಗಾಲ ಆಗಿಬಿಟ್ರೆ ಇದೆಲ್ಲ ನೆಟ್ಟು 1 ತಿಂಗಳು ಆಗಿಲ್ಲ ಇನ್ನು. ಲುಕಿಂಗ್ ಗುಡ್ ಓನ್ಲಿ, ದಟ್ ಒನ್ ಆಲ್ಸೋ. ಸೊ ಇನ್ನೊಂದು ವರ್ಷ ಆದರೆ ಇದರದ್ದೆಲ್ಲ ಗಡ್ಡೆ ಎಲ್ಲ ದಪ್ಪಾಗಿ ಇಟ್ ವಿಲ್ ಬಿಕಮ್ ಬಿಗ್ ಆ್ಯಂಡ್ ನೈಸ್ ಆನ್ ರೈನ್ ಫೆಡ್ ಓನ್ಲಿ. ಓಕೆ, ಐ ಡಿಸೈನ್ ದಿಸ್ ಫಾರ್ ರೈನ್ ಫೆಡ್. ದೆನ್ ಇದೆಲ್ಲ ಸ್ವಲ್ಪ ಎಕ್ಸೆಸ್ ಗ್ರಾಸು ಇದ್ದಿದ್ದು ಹಾಗೆ ಬೇರೆ ಸಮೇತ ತಂದುಬಿಟ್ಟು ನೀರು ಹರಿದು ಹೋಗೋಲ್ಲ ಹಾಕಿರೋದು. ಬದುಕುತ್ತಾ ಇಲ್ಲ ನೋಡಿ, ಬದುಕುತ್ತೆ ಅದು, ಗಟ್ಟಿ ಗಿಡ ಅದು, ಬೇರೆಲ್ಲ ಇತ್ತಲ್ಲ ಹಂಗೆ ನಂಗೆ ನೆಲಕ್ಕೆ ಹೋಗುತ್ತೆ. ಇಲ್ಲಿ ಮಳೆ ಬಂದಾಗ ಇಲ್ಲಿ ಹಿಂಗೆ ನೀರು ಹರ್ಕೊಂಡು ಹೋಗುತ್ತೆ, ಅದಕ್ಕೋಸ್ಕರ. ಹಾಂ, ಆಮೇಲೆ ತೆಂಗಿನ ಮರ ರಿವೈವ್ ಮಾಡೋಕ್ಕೆ ವಿತ್ ಮಿನಿಮಮ್ ವರ್ಕ್ ಬಿಕಾಸ್ ಲೇಬರ್ಸ್ ಆ್ಯಂಡ್ ಆಲ್ ಆರ್ ನಾಟ್ ಅವೈಲಬಲ್. ಇದ್ರ ಬುಡದಲ್ಲಿ ಸ್ವಲ್ಪ ಫರ್ನು ಆಮೇಲೆ 1-2 ಒಳ್ಳೆ ಗಿಡ ನಡೆಸಿದ್ದೀನಿ. ಆದರೆ ಕಳೆನೂ ಇದೆ, ಕಳೆ ಇರಲಿ ಅಂತ ಬಿಟ್ಟು ಸ್ವಲ್ಪ ಮಲ್ಚ್ ಕೂಡ ಹಾಕಾಯ್ತು. ಯಾಕೆಂದರೆ ಗ್ರೀನ್ ಆಗಿದ್ದರೆ ದಿಸ್ ಬಾಟಮ್ ಲೇಯರ್ ವಿಲ್ ಹೋಲ್ಡ್ ಸಮ್ ಮಾಯಿಶ್ಚರ್, ರೂಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಟೆಂಪ್ರೇಚರ್ ಆಫ್ ದ ಡೈರೆಕ್ಟ್ ಸನ್ ವೋಂಟ್ ಹಿಟ್ ದ ರೂಟ್ ಪಾರ್ಟ್. ಇಟ್ ವಿಲ್ ಗೆಟ್ ಸಮ್ ಪ್ರೊಟೆಕ್ಷನ್, ಅಂಬ್ರೆಲಾ ಟೈಪ್ ಪ್ರೊಟೆಕ್ಷನ್, ಗ್ರೀನ್ ಪ್ರೊಟೆಕ್ಷನ್ ಆಗುತ್ತೆ. ಇದ್ರ ಬೇರೆಲ್ಲ ರಸ ತುಂಬಿಟ್ಕೊಳ್ಳುತ್ತೆ, ಒಣಗಿದಾಗ ಅಲ್ಲೇ ಗೊಬ್ಬರನೂ ಆಗುತ್ತೆ. ಸೊ ಆ್ಯಂಡ್ ದೀಸ್ ಆರ್ ಆಲ್ ನಾಟ್ ಬಿಗ್ ಡೇಂಜರಸ್ ಟೈಪ್ ಆಫ್ ವಿಡ್ಸ್. ಇದು ಹೊನ್ಗೊನೆ ಸೊಪ್ಪು ಇದು. ಹಾಂ, ಇದೆಲ್ಲ ದನಗಳೆಲ್ಲ ತಿಂತವೆ. ಸೊ ಆ್ಯಂಡ್ ದೆನ್ ಸಮ್ ಸಾಫ್ಟರ್ ಥಿಂಗ್ಸ್ ಅದೇ, ದಟ್ಸ್ ಆಲ್, ನಥಿಂಗ್ ಮಚ್. ಓಕೆ, 1 or 2 ಕಾಂಗ್ರೆಸ್ ಇದೆ ದಟ್ ವಿ ಕ್ಯಾನ್ ರಿಮೂವ್ ಇನ್ ಡ್ಯೂ ಕೋರ್ಸ್. ಅಷ್ಟು ಮಾಡಿಬಿಟ್ಟು ಒಂದಷ್ಟು ಫರ್ನ್ ಹಾಕಿ, ಇನ್ನೊಂದು ಇದು ಕೋಲಿಯಸ್ ಸ್ವಲ್ಪ ಗಟ್ಟಿ ಅಂತ ಅದೊಂದಷ್ಟು ಹಾಕಿದ್ವಿ. ಇದು ಒನ್ ಆಫ್ ದ ಕೋಲಿಯಸ್. ಓಕೆ, ಸೊ ಇವೆಲ್ಲ ಜಾಸ್ತಿ ನೀರು ಬೇಡ ಅದಕ್ಕೆಲ್ಲ. ಆಮೇಲೆ ಇದೆಲ್ಲ ಗಡ್ಡೆ ಹಾಕಿದ್ದೆಲ್ಲ ಬದುಕಿದೆ, ಸತ್ತಿಲ್ಲ. ಸೊ ಇನ್ ಡ್ಯೂ ಕೋರ್ಸ್ ಇಟ್ ವಿಲ್. ನೋಡಿ, ಇದು ಹಂಗೆ ನೆಲದ ಮೇಲೆ ಇಟ್ಟಿದ್ದು ಬೈಲ್ ನೋಡು, ನೆಡ್ಲೂ ಇಲ್ಲ. ಓಕೆ, ಬಟ್ ಅದಲ್ಲೇ ಬೇರೆ ಬಿಟ್ಟಿದ್ದು ನೋಡು, ಹೇಳಿದ್ರೆ ಬರ್ತಾ ಇಲ್ಲ. ಹಾಂ ಹಾಂ, ಸೊ ಇಷ್ಟೇ ಮಾಡಿದ್ದು ಕೆಲಸ. ಅಗದು ಇದು ಗೊಬ್ಬರ ಹಾಕಿ ಅದೆಲ್ಲ ಏನೂ ಮಾಡಿಲ್ಲ. ಬಿಕಾಸ್ ದ ರೂಟ್ ಆಲ್ರೆಡಿ ಹ್ಯಾಡ್ ಸಮ್ ಜ್ಯೂಸ್ ಇನ್ ಇಟ್ ಎನಫ್ ಟು ಸರ್ವೈವ್. ಒಂದು ಮಳೆ ಬರೋಕ್ಕೂ ಅಲ್ಲೇ ಬೇರೆ ಬಿಟ್ಕೊಳ್ತು ಅಷ್ಟೇ. ಸೊ ದಟ್ ಈಸ್ ಅ ಪ್ಲ್ಯಾನ್. ಇದು ಕೂಡ ಎಕ್ಸ್ಟ್ರಾ ಇತ್ತು, ಯಾವುದು ಡ್ರೆಸ್ಸಿನ. ಸೊ ಅದು ಕಡಿದು ಗೊಬ್ಬರಕ್ಕೆ ಹಾಕೋದು ಬೇಡ ಅಂತ ಇಲ್ಲೇ ಕಟ್ಟಿಂಗ್ ಅಂತ ಹಾಕಿದ್ದು. ಒಂದೊಂದು ಒಳ್ಳೆ ಗಿಡ ಇರೋದನ್ನು ಬಿಟ್ಟಿದ್ದೀವಿ. ಯಾವುದು ಅಂದರೆ ಆ ಎಕ್ಕದ ಗಿಡ ಇದೆ ನೋಡಲ್ಲಿ. ಹಾಂ ಹಾಂ, ಎಲ್ಲಿದೆ ಅದು ಅಂದರೆ ಎಸ್ ದಟ್ ಒನ್. ಇದೆಲ್ಲ ಬಿಟ್ಟರೆ ಅಲ್ಲೇ ದೊಡ್ಡದಾಗುತ್ತೆ. ಯೂಸ್ಫುಲ್ ಪ್ಲಾಂಟ್ ಎಲ್ಲ ಕಡಿಬೇಕಾಗಿಲ್ಲ. ಹಾಂ, ವೀಡ್ ಮಾಡ್ತಾ. ಸೊ ಲೈಕ್ ದಟ್ ವಿ ಕವರ್ಡ್ ಆಲ್ ದ ವೇ ಟಿಲ್ ದ ಎಂಡ್. ಇನ್ನು ಇಲ್ಲಿ ಈ ಬಿಸಿಲು ತಡೆಯೋಕ್ಕೆ ಏನಾರು ಒಂದು ಹಾಕ್ಕೋಬೋದು, ನಮ್ಮ ಗಟ್ಟಿ ಹುಲ್ಲು. So that then this whole place becomes neat and nice, and some flowering plant also, which is rain-fed plants, we can add here, the side. ದಾಸವಾಳ, ವೈಟೆಕ್ಸು ಎಲ್ಲ ಹಾಕಿದರೆ
whole thing. Next year if you come here and take a look, it will be fully green. ಆ ಕಡೆ ಈ ಕಡೆ ಆಮೇಲೆ ಅದೆಲ್ಲ ಕಾಣಲ್ಲ ಅವಾಗ ವೀಡಿ ಸ್ಟಫು. ಆ್ಯಂಡ್ ಇದು ಇದೆ ನೋಡು, ಇಂಟ್ರೆಸ್ಟಿಂಗ್ ಪ್ಲಾಂಟು, ಚೆನ್ನಾಗೇ ಬಂದುಬಿಟ್ಟಿದೆ. ದಿಸ್ ಇದು ದಿಸ್ ವಾತಾಗ್ನಿ ಚೆನ್ನಾಗೇ ಬಂದಿದೆ. ಸೊ ಇದನ್ನು ಕೂಡ ಸಾಲಾಗಿ ನೆಟ್ಟಿದ್ದೀವಿ ಇಲ್ಲೆಲ್ಲ, ಮಧ್ಯೆ ಮಧ್ಯೆ ಒಂದೊಂದು ಕಡ್ಡಿ ಇದೆ. ಇದು ನೋಡು, ಇಟ್ಸ್ ಲುಕಿಂಗ್ ಹೆಲ್ದಿ ಅಲ್ಲಿ. ಲುಕಿಂಗ್ ನೈಸ್. ಆಮೇಲೆ ಇಲ್ಲಿ ಕಿತ್ತಿದ ಕಳೆ ಎಲ್ಲ ಅದ್ರ ಬುಡಕ್ಕೆ ಒಂದು ಸ್ವಲ್ಪ ಮಲ್ಚ್ ಥರ ಕೊಟ್ಬಿಡೋದು. ಯು ನಾಟ್ ಗೋಯಿಂಗ್ ಟು ಲುಕ್ ಆಫ್ಟರ್ ಆಲ್ ದೀಸ್. ಒಂದೆರಡು ಸತ್ತೋದ್ರೆ ರೀಪ್ಲೇಸ್ ಮಾಡೋದು ಅಷ್ಟೇ. ಸೊ ಇನ್ ದ ಎಂಡ್ ವಾಟ್ ವಿಲ್ ಹ್ಯಾಪನ್ ಇಸ್ ವಿಲ್ ಹ್ಯಾವ್ ಅ ಲೈನ್ ಆಫ್ ಕೊಲೊಕೇಸಿಯಾ ಆ್ಯಂಡ್ ವನ ತುಳಸಿನೂ ನಟ್ಟಿದ್ದೀವಿ ಇಲ್ಲಿ. ಇದರ ಸ್ವಲ್ಪ ವಾಸ್ತು ಗಿಡಗಳೆಲ್ಲ ಇದ್ದರೆ ಎಂಟ್ರೆನ್ಸಲ್ಲಿ ಇಟ್ ಇಂಪ್ರೂವ್ಸ್ ದ ಲಕ್ ಆ್ಯಂಡ್ ಆಲ್ ಆ್ಯಂಡ್ ದೃಷ್ಟಿ ಎಲ್ಲ ಬೀಳೋದು ಇದೆಲ್ಲ. ಸೊ ಇದನ್ನ ಇನ್ನು ಸ್ವಲ್ಪ ನಡೆಸ್ತಾ ಇದ್ದೀನಿ. ಇದೊಂದು 20-30 ಆಫ್ ದಿಸ್ ಜಸ್ಟಿಸಿಯಾ ಅಲ್ಲ, ಓಸಿಮಮ್ ಗ್ರಾಟಿಸಿಮಮ್. ಓಕೆ, ದಿಸ್ ಇಸ್ ಶ್ರಬ್ಬಿ ಪೆರಿನಿಯಲ್ ತುಳಸಿ. ವೆರಿ ಅರೋಮ್ಯಾಟಿಕ್ ಆಲ್ಸೋ. ಅದು ಚಿಕನ್ ಗುನ್ಯ ಎಲ್ಲ ಬರೋಲ್ಲ, ಮತ್ತು ದೃಷ್ಟಿಗಿಷ್ಟಿ ಎಲ್ಲ ಬೀಳೋದು ಕಮ್ಮಿ ಆಗುತ್ತೆ ಇಂಥದ್ದೆಲ್ಲ ಗಿಡ ಇದ್ದರೆ. ಓಕೆ, ಸೊ ಅದೊಂದಷ್ಟು ಅಲ್ಲೆಲ್ಲ ನಟ್ಟಿದ್ದಾರೆ ಈಗ. ವಿಲ್ ನಾಟ್ ಗೋ ಆಲ್ ದ ವೇ ಟಿಲ್ ದೇರ್. ಸೊ ಇನ್ ದ ಎಂಡ್ ವಾಟ್ ವಿಲ್ ಹ್ಯಾಪನ್, ಆಲ್ ದೀಸ್ ನಾನ್ ಪ್ರೊಡಕ್ಟಿವ್ ಕೋಕೋನಟ್ಸ್, ಇಲ್ಲಿ 100 ಕೋಕೋನಟ್ಸ್ ಈಚ್. ಸೊ ಒಂದು 15 ಮರ ಇದೆ. ಒಂದು ತೆಂಗಿನಕಾಯಿ ಎಷ್ಟಿದೆ? 50 ರೂಪಾಯಾ? ಸೊ ಒಂದು ಮರಕ್ಕೆ 100 ಕಾಯಿ ಅಂತಂದರೆ ಎಷ್ಟಾಯಿತು? 50,000ನಾ? ಹಾಂ. ಸೊ ಹೌ ಮಚ್ ವಿಲ್ ಗೆಟ್ ಬೈ ಡೂಯಿಂಗ್ ದಿಸ್ ಮಚ್ ಆಫ್, ಇದೇನು ಕೆಲಸನೇ ಅಲ್ಲ ಇದು. 2 ಲೇಬರ್ ಇಟ್ಕೊಂಡು ಮಳೆ ಬಂದಾಗ ಕರೆಕ್ಟಾಗಿ ಇದೆಲ್ಲ ಇಟ್ಟಿದ್ದಷ್ಟೇ. ಆ ಕೊಲೊಕೇಸಿ ಎಲ್ಲ ನೋಡಿದೆಯಲ್ಲ, ಸಿ ವಿ ಜಸ್ಟ್ ಕೆಪ್ಟ್ ಇಟ್ ಆನ್ ದ ಗ್ರೌಂಡ್ ಅಷ್ಟೇ. ಸೊ ವಿ ಡಿಂಟ್ ಇನ್ವೆಸ್ಟ್ ಮಚ್, ಓನ್ಲಿ ಪ್ಲಾಂಟ್ಸ್, ಗುಡ್ ಕ್ವಾಲಿಟಿ ರೈಟ್ ಪ್ಲಾಂಟ್ಸ್. ಯಾವ್ಯಾವುದೋ ಕೋತಿಯಾಗಿ ತಂದು ನೆಟ್ಟರೆ ನೋಡ್ಕೊಳಕ್ಕಾಗದೆ ಸತ್ತೋಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಓಕೆ, ಸೊ ಅಂಥದ್ದು ನೋಡಿಬಿಟ್ಟು ಪೆರಿನಿಯಲ್ ಪ್ಲಾಂಟ್ಸ್ ಹಾಕ್ಬಿಟ್ಟು ಸೆಲ್ಫ್ ಮೇಂಟೈನಿಂಗ್ ಮಾಡಿ ಬಿಟ್ಟರೆ ಆಯಿತು. ಅಷ್ಟೇ ಬೇಕಾಗಿತ್ತು.